ಪೂಜ್ಯರಾದ ಭಗವದ್ಬಂಧುಗಳೇ, ಪುರುಷ ಸೂಕ್ತ ವೇದಗಳಲ್ಲಿ ಅತ್ಯಂತವಾಗಿ ಹೊಗಳಲ್ಪಟ್ಟಿರತಕ್ಕಂಥ ಪರಮಾತ್ಮನ ವಿಚಾರವಾಗಿ ಹಾಡಲ್ಪಟ್ಟಿರತಕ್ಕಂಥ ಒಂದು ಸೂಕ್ತ. ಈ ಪುರುಷ ಸೂಕ್ತದ ತಾತ್ಪರ್ಯ ಏನೆಂದು ಈ ದಿನ ನಾವು ತಿಳಿದುಕೊಳ್ಳೋಣ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ. ಈ ಪುರುಷನಾದ ಪರಮಾತ್ಮನು ಸಾವಿರಾರು ತಲೆಗಳುಳ್ಳವನು, ಸಾವಿರಾರು ಕಣ್ಣು ಕಾಲುಗಳುಳ್ಳವನು. ಅವನು ಎಲ್ಲೆಲ್ಲಿಯೂ ಈ ಭೂಮಿಯನ್ನು ವ್ಯಾಪಿಸಿಕೊಂಡು 10 ಅಂಗುಲದಷ್ಟು ಮೇಲಕ್ಕೆ ಆಕ್ರಮಿಸಿರುವನು, ಅಂದರೆ ಅತಿಶಯಿಸಿ ಇರ್ತಕ್ಕಂಥವನಾಗಿರ್ತಾನೆ. 2ನೆಯ ಮಂತ್ರ. ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಶ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ. ಹಿಂದೆ ಯಾವುದು ಇದ್ದಿತೋ, ಮುಂದೆ ಯಾವುದು ಇರುತ್ತದೆಯೋ, ಈಗ ನಡೆಯುತ್ತಿರುವ ಕಾಲದಲ್ಲಿಯೂ ಯಾವುದು ಇದೆಯೋ, ಇದೆಲ್ಲವೂ ಪರಮಪುರುಷನಾದ ಪರಮಾತ್ಮನೇ ಆಗಿದ್ದಾನೆ. ಮತ್ತು ಈ ಪುರುಷನು ಅಮೃತತ್ವಕ್ಕೆ ಒಡೆಯನು. ಹಾಗೂ ಯಾವುದು ಅನ್ನದಿಂದ ಮರೆಯಾಗದೆ ಇರುವುದೋ ಅದು ಪುರುಷನೇ ಆಗಿರುವನು. 3ನೆಯ ಮಂತ್ರ. ಏತಾವಾನಸ್ಯ ಮಹಿಮಾ ಅತೋಜ್ಜಾಯಾಗುಶ್ಚ ಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಈ ಪುರುಷನ ಮಹಿಮೆಯೇ ಇದೆಲ್ಲವೂ ಆಗಿರುವುದು. ಆದರೂ ಪುರುಷನು ಈ ವಿಭೂತಿಗಳಿಗೂ ಹೆಚ್ಚಿನವನು. ಹೇಗೆಂದರೆ, ಸೃಷ್ಟಿಯಲ್ಲಿರುವ ಎಲ್ಲ ಚೇತನ ಅಚೇತನ ಪ್ರಾಣಿಗಳು ಈತನ 4ನೆಯ ಒಂದು ಭಾಗವಾಗಿರುವುದು, ಅಂದರೆ ಕಾಲು ಭಾಗ. ಉಳಿದ 3/4 ಭಾಗವು ಇವನ ಅಂಶವು ದ್ಯುಲ್ಲೋಕದಲ್ಲಿರುವುದು, ಅಂದರೆ ಜ್ಯೋತಿರ್ಮಂಡಲಗಳನ್ನು ವ್ಯಾಪಿಸಿಕೊಂಡಿರುವುದಾಗಿದೆ. ಇನ್ನು 4ನೆಯ ಮಂತ್ರ. ತ್ರಿಪಾದೂರ್ಧ್ವ ಉದೈತ್ ಪುರುಷಃ ಪಾದೋಸ್ಯೇಹಾದ್ಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೇ ಅಭಿ. ಈ ಪುರುಷನು 3 ಪಾದಗಳಿಂದ ಮೇಲಕ್ಕೆದ್ದನು. ಒಂದು ಪಾದವು ಮತ್ತೆ ಇಲ್ಲಿ ಹುಟ್ಟಿ ತೋರಿಕೊಂಡಿತು, ಹಾಗೂ ಸರ್ವತ್ರವೂ ವ್ಯಾಪಿಸಿಕೊಂಡಿತು. ಎಂದರೆ ಚೇತನ ಅಚೇತನಗಳೆಲ್ಲವನ್ನು ಈ ಪರಮಾತ್ಮನ ಅಂಶವು ವ್ಯಾಪಿಸಿಕೊಂಡಿತು. 5ನೆಯ ಮಂತ್ರ. ತಸ್ಮಾದ್ವಿರಾಡ ಜಾಯತ ವಿರಾಜೋ ಅಧಿಪೂರುಷಃ ಸಜಾತೋ ಅತ್ಯರಿಚ್ಯತ ಪಶ್ಚಾದ್ಭೂಮಿಮಥೋ ಪುರಃ. ಆ ಪರಮಪುರುಷನಾದ ಆ ಆದಿದೇವನು ವಿರಾಜನು ಉಂಟಾದನು. ಪುರುಷನು ವಿರಾಜನಿಗಿಂತ ಮೇಲಿದ್ದನು. ಆ ಹುಟ್ಟಿದ ವಿರಾಜನು, ಅಂದರೆ ವಿರಾಟ್ ಪುರುಷನು ಹರಡಿಕೊಂಡನು. ಅನಂತರ ಭೂಮಿಯನ್ನು ಮುಂದೆಯೂ ಹಿಂದೆಯೂ ಸೃಷ್ಟಿಸಿದನು. ಇಲ್ಲಿ ವೈಜ್ಞಾನಿಕವಾಗಿ ಬಿಗ್ ಬ್ಯಾಂಗ್ ಥಿಯರಿಯನ್ನು ವರ್ಣಿಸಲಾಗಿದೆ. 6ನೆಯ ಮಂತ್ರ. ಯತ್ ಪುರುಷೇಣ ಹವಿಷಾ ದೇವಾ ಯಜ್ಞಮಥನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮಶರದ್ಧವಿಃ. ಯಾವ ಪುರುಷನೆಂಬ ಹವಿಸ್ಸಿನಿಂದ ದೇವತೆಗಳು ಯಜ್ಞವನ್ನು ಮಾಡಿದರೋ, ಯಜ್ಞಕ್ಕೆ ವಸಂತವು ತುಪ್ಪವು, ಗ್ರೀಷ್ಮವು ಇದ್ಮವು,
ಶರತ್ ಋತುವು ಹವಿಸ್ಸು ಆಯಿತು. 7ನೇ ಮಂತ್ರ. ಸಪ್ತಾಸ್ಯಾಸನ್ ಪರಿಧಯಃ ತ್ರಿಸಪ್ತಃ ಸಮಿದಃ ಕೃತಾಃ ದೇವಾಯದ್ಯಜ್ಞಂ ತನ್ವಾನಾಃ ಅಬಧ್ನನ್ ಪುರುಷಂ ಪಶುಂ. ಈ ಯಜ್ಞಕ್ಕೆ 7 ವಸ್ತುಗಳು ಪರಿಧಿಗಳಾದವು. 21 ವಸ್ತುಗಳು ಸಮಿತ್ತಾಗಿ ಮಾಡಲ್ಪಟ್ಟವು. ಯಜ್ಞವನ್ನು ಮಾಡಹೊರಟ ದೇವತೆಗಳು ವಿರಾಟ್ ಪುರುಷನನ್ನು ಪಶುವಾಗಿ ಮಾಡಿ ಯೂಪದಲ್ಲಿ ಕಟ್ಟಿಹಾಕಿದರು. 8ನೇ ಮಂತ್ರ. ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ನ ಪುರುಷಂ ಜಾತಮಗ್ರತಃ ತೇನ ದೇವಾ ಅಯಜಂತ ಸಾಧ್ಯಾರುಷಯಶ್ಚಯೇ. ಮೊದಲು ಉಂಟಾದವನಾದ ಆ ವಿರಾಟ್ ಪುರುಷನನ್ನು ಯಜ್ಞದಲ್ಲಿ ಪ್ರೋಕ್ಷಿಸಿದರು. ಸಾಧ್ಯರು ಋಷಿಗಳು ಆದ ದೇವತೆಗಳು ಅವನಿಂದ ಅಂದರೆ ದ್ರವ್ಯದಿಂದ ಹೋಮ ಮಾಡಿದರು. 9ನೇ ಮಂತ್ರ. ತಸ್ಮಾದ್ಯಜ್ಞಾತ್ ಸರ್ವಹುತಃ ಸಂಭೃತಂ ಪೃಷದಾಜ್ಯಂ ಪಶೋಗುಸ್ತಾಗುಶ್ಚಕ್ರೆ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚಯೇ. ಸರ್ವಹುತವಾದ ಆ ಯಜ್ಞದಲ್ಲಿ ಪುರುಷದಾಜ್ಯವು ಅಂದರೆ ಜಗತ್ಕಾರಣಭೂತವಾದ ವೀರ್ಯವು ಅಂದರೆ ಶಕ್ತಿಯು ಉಂಟಾಯಿತು. ವಾಯು ಸಂಚಾರಿಗಳಾದ ಪಕ್ಷಿಗಳನ್ನೂ ಗ್ರಾಮ್ಯಾರಣ್ಯ ಪಶುಗಳನ್ನು ಸೃಷ್ಟಿಸಲಾಯಿತು. 10ನೇ ಮಂತ್ರ. ತಸ್ಮಾದ್ಯಜ್ಞಾತ್ ಸರ್ವಹುತಃ ರುಚಃ ಸಾಮಾನಿ ಜಜ್ಞಿರೆ ಚಂದಾಗುಂಸಿ ಜಜ್ಞಿರೆ ತಸ್ಮಾದ್ ಯಜುಸ್ತಸ್ಮಾದಜಾಯತ. ಸರ್ವಹುತವಾದ ಆ ಯಜ್ಞದ ಫಲವಾಗಿ ಋಕ್ಕುಗಳು, ಸಾಮಗಳು, ಛಂದಸ್ಸುಗಳು ಹುಟ್ಟಿಕೊಂಡವು. ಯಜಸ್ಸು ಅದರಿಂದಲೇ ಹುಟ್ಟಿತು. 11ನೇ ಮಂತ್ರ. ತಸ್ಮಾದಶ್ವ ಅಜಾಯಂತ ಯೇ ಕೇಚೋ ಭಯಾದತಃ ಗಾವೋ ಹಜಜ್ಞಿರೆ ತಸ್ಮಾತ್ ತಸ್ಮಾಜ್ಜಾತ ಅಜಾವಯಃ. ಅವನಿಂದ ಕುದುರೆಗಳು ಹುಟ್ಟಿದವು ಮತ್ತು 2 ಕಡೆಯೂ ಹಲ್ಲುಗಳುಳ್ಳ ಕತ್ತೆ ಮುಂತಾದ ಪ್ರಾಣಿಗಳು ಹುಟ್ಟಿಕೊಂಡವು ಮತ್ತು 1 ಕಡೆ ಹಲ್ಲುಳ್ಳ ಗೋವುಗಳು ಹುಟ್ಟಿಕೊಂಡವು. ಹಾಗೆಯೇ ಆಡುಗಳು, ಪಕ್ಷಿಗಳು ಹಾಗೂ ಇತರೆ ಪ್ರಾಣಿಗಳು ಹುಟ್ಟಿಕೊಂಡವು. 12ನೇ ಮಂತ್ರ. ಯತ್ ಪುರುಷಂ ವ್ಯಧದುಃ ಕತಿದಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾವೂರೂಪಾದ ಉಚ್ಯತೆ. ಈ ಪರಮಪುರುಷನಿಗೆ ಪಶುವಾಗಿ ಮಾಡಿದರೋ ಅದನ್ನು ಎಷ್ಟು ವಿಧವಾಗಿ ಕಲ್ಪಿಸಿದರು. ಈ ಪರಮಪುರುಷನ ಮುಖವು ಯಾವುದು, ತೋಳುಗಳು ಯಾವ್ಯಾವುದು, ತೊಡೆಗಳು ಪಾದಗಳು ಯಾವುದಾದವು ಎಂದು ಪ್ರಶ್ನಿಸಲಾಗಿ 13ನೇ ಮಂತ್ರ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂರಾಜನ್ಯಃ ಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಭ್ಯಾಗುಂ ಶೂದ್ರೋ ಅಜಾಯತ. ಈ ವಿರಾಟ್ ಪುರುಷನ ಮುಖವು ಬ್ರಾಹ್ಮಣ ಎನಿಸಿತು, ತೋಳುಗಳು ಕ್ಷತ್ರಿಯ ಎನಿಸಲ್ಪಟ್ಟಿತು. ಇವನ 2 ತೋಳುಗಳು ವೈಶ್ಯನೆನಿಸಿತು, 2 ಪಾದಾರವಿಂದಗಳು ಶೂದ್ರ ಎನಿಸಿಕೊಂಡಿತು. ಹದಿನಾಲ್ಕನೆಯ ಮಂತ್ರ. ಚಂದ್ರಮಾ ಮನಸೋ ಜಾತಃ ಚಕ್ರ
ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಚಂದ್ರನು ಮನಸ್ಸಿನಿಂದ ಹುಟ್ಟಿದನು. ಈ ಪರಮಪುರುಷನ 2 ಕಣ್ಗಳಿಂದ ಸೂರ್ಯರು ಹುಟ್ಟಿಕೊಂಡರು ಮತ್ತು ಮುಖದಿಂದ ಇಂದ್ರನು, ಅಗ್ನಿಯು, ಪ್ರಾಣದಿಂದ ವಾಯುವು ಹುಟ್ಟಿದರು. 15ನೆಯ ಮಂತ್ರ. ನಾಭ್ಯ ಆಸೀದಂತರಿಕ್ಷಂ ಶೀರ್ಷ್ಣೌಧ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿರ್ದಿಶ ಶ್ರೋತ್ರಾತ್ ತಥಾ ಲೋಕಾಗಂ ಅಕಲ್ಪಯನ್. ಈ ಪರಮಪುರುಷನ ದಿವ್ಯವಾದ ಶರೀರ ಭಾಗದಲ್ಲಿ ಹೊಕ್ಕಳಿನಷ್ಟು ಪ್ರದೇಶವನ್ನು ಅಂತರಿಕ್ಷ ಸೃಷ್ಟಿಗಾಗಿ ಅಂತರಿಕ್ಷವನ್ನು ಸೃಷ್ಟಿಸಿಕೊಟ್ಟನು. ತಲೆಯಿಂದ ದ್ಯುಲ್ಲೋಕವನ್ನು ಹುಟ್ಟಿಸಿದನು. ಪಾದಾರವಿಂದಗಳಿಂದ ಭೂಮಿಯೂ ಕಿವಿಗಳಿಂದ ದಿಕ್ಕುಗಳೂ ಉಂಟಾದವು. ಹಾಗೆಯೇ ಉಳಿದ ಲೋಕಗಳನ್ನೂ ಈ ಪರಮಪುರುಷನ ಶರೀರದಿಂದ ಹುಟ್ಟಿಸಿದನು. 16ನೆಯ ಮಂತ್ರ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾನಭಿವದನ್ ಯದಾಸ್ತೆ. ಎಲ್ಲ ಶರೀರಗಳನ್ನು ಉಂಟುಮಾಡಿ ಹೆಸರುಗಳನ್ನು ಇರಿಸಿ ವ್ಯವಹಾರ ಮಾಡುತ್ತಾ ಇದ್ದರೂ ಸ್ವರೂಪ ಮಾತ್ರದಿಂದ ಕತ್ತಲೆಯ ಆಚೆ ಇದ್ದು ಪ್ರಕಾಶಮಾನನಾಗಿರುವ ಮಹಾಂತನಾದ ಆ ಪುರುಷನನ್ನು ಜಾಣನಾದ ನಾನು ಬಲ್ಲವನಾಗಿರುವೆನು. 17ನೆಯ ಮಂತ್ರ. ಧಾತಾ ಪುರಸ್ತಾದ್ಯಮುದಾ ಜಹಾರ ಶಕ್ರ ಪ್ರವಿದ್ವಾನ್ ಪ್ರದಿತಶ್ಚ ತಸ್ರಃ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥ ಅಯನಾಯ ವಿದ್ಯತೆ. ಹಿಂದೆ ಬ್ರಹ್ಮನು ಯಾವನನ್ನು ಧ್ಯಾನ ಮಾಡಿದನೋ ಚೆನ್ನಾಗಿ ಈತನನ್ನು ಬಲ್ಲ ಇಂದ್ರನು ಈ 4 ದಿಕ್ಕುಗಳಲ್ಲಿರುವ ಋಷಿಗಳು ಯಾವನನ್ನು ಅರಿತುಕೊಂಡರೋ ಅವನನ್ನೇ ತಿಳಿದವರು ಇಲ್ಲಿಯೇ ಮುಕ್ತನಾಗುವನು. ಅವನನ್ನು ತಿಳಿದವರು ಇಲ್ಲಿಯೇ ಅಂದರೆ ಈ ಶರೀರದಲ್ಲಿಯೇ ಮುಕ್ತರಾಗುವರು. ಮೋಕ್ಷಕ್ಕೆ ಇನ್ನು ಬೇರೆಯ ದಾರಿ ಇರುವುದಿಲ್ಲ. 18ನೆಯ ಮಂತ್ರ. ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಃ ಸಚಂತೆ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ. ದೇವತೆಗಳು ಬ್ರಹ್ಮನೆಂಬ ವಿರಾಟ್ ಪುರುಷನನ್ನು ಪಶುವಾಗಿ ಮಾಡಿ ನಡೆಯಿಸಿದ ಮಾನಸಿಕ ಯಜ್ಞವು ಪ್ರಥಮವಾದ ಧರ್ಮವಾಗಿ ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು. ಸಾಧ್ಯರೆಂಬ ಆ ದೇವತೆಗಳು ಯಾವ ಪುಣ್ಯಜಿತ ಲೋಕದಲ್ಲಿರುವರೋ ಆ ಲೋಕವನ್ನು ಯಜ್ಞದ ಮಹಿಮೆಯನ್ನರಿತವರು ಪಡೆಯುವರು. 19ನೆಯ ಮಂತ್ರ. ಅಭ್ಯಸಂಭೂತ ಪೃಥಿವ್ಯೈರಸಾಶ್ಚ ವಿಶ್ವಕರ್ಮಣಃ ಸಮವರ್ತತಾಧಿ ತಸ್ಯ ತ್ವಷ್ಟಾ ವಿದಧದ್ರೂಪಮೇತಿ ತತ್ಪುರುಷಸ್ಯ ವಿಶ್ವಮಾಜಾನಮಗ್ರೇ. ನೀರಿನಿಂದಲೂ ಹಾಗೂ ಪೃಥ್ವಿಯ ರಸದಿಂದಲೂ ಬ್ರಹ್ಮಾಂಡಗಳು ಉಂಟಾಯಿತು. ಅದು ವಿಶ್ವಕರ್ಮನಾದ ಪರಮಾತ್ಮನಿಗಿಂತ ವಿಲಕ್ಷಣವಾಗಿತ್ತು. ಸರ್ವೇಶ್ವರನು ಅದರ ರೂಪವನ್ನು ತಾನೇ ಧರಿಸಿದನು. ಆದ್ದರಿಂದ ಬ್ರಹ್ಮಾಂಡವು ಆ ಪರಮಪುರುಷನ ಅಧೀನವಾಗಿದೆ. ಈ ಸಕಲ ವಿಶ್ವವು ಪರಮಾತ್ಮನ ರೂಪವೇ ಆಗಿದೆ ಎಂದು ನಾನು ಮೊದಲೇ ತಿಳಿದಿದ್ದೇನೆ. ಮುಂದಿನ ಮಂತ್ರ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್
ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥಾ ವಿದ್ಯತೆ ಯನಾಯ ಪ್ರಜಾಪತಿಶ್ಚರತಿ ಗರ್ಭೆ ಅಂತಃ ಅಜಾಯಮಾನೋ ಬಹುಧಾ ವಿಜಾಯತೆ ತಸ್ಯ ಧೀರಾಃ ಪರಿಜಾನಂತಿ ಯೋನಿಂ ಮರೀಚೀನಾಂ ಪದಮಿಚ್ಛಂತಿ ವೇಧಸಃ. ಈ ಹಿರಿಯನಾದ ಸೂರ್ಯನಂತೆ ಕಾಂತಿಯುಳ್ಳ ಕತ್ತಲೆಯ ಆಚೆಗಿರುವ ಪರಮಪುರುಷನನ್ನು ನಾನು ಬಲ್ಲವನಾಗಿರುವೆನು. ಅವನನ್ನು ಸ್ಮರಿಸಿ ಸ್ಮರಣ ಮಾತ್ರದಿಂದ ಅರಿತುಕೊಂಡವನು ಇಲ್ಲಿಯೇ ಅಮೃತನಾಗುವನು. ಇದಕ್ಕಿಂತ ಮುಕ್ತಿಗೆ ಬೇರೊಂದು ದಾರಿ ಇರುವುದಿಲ್ಲ. ಎಲ್ಲ ದಾರಿಗಳು ಮುಚ್ಚಲ್ಪಟ್ಟಿವೆ. ಪ್ರಜೆಗಳ ಒಡೆಯನಾದ ಆ ಪರಮಾತ್ಮನು ಶರೀರದೊಳಗೆಲ್ಲ ಅಂತರ್ಯಾಮಿಯಾಗಿದ್ದು ವ್ಯಾಪಿಸಿ ಸಂಚರಿಸುತ್ತಿರುವನು. ತಾನು ನಿಜವಾಗಿ ಹುಟ್ಟಿಲ್ಲದವನಾದರೂ ನಾನಾ ರೂಪಗಳಿಂದ ನಾನಾ ಆಕೃತಿಗಳಿಂದ ತನ್ನ ಮಾಯೆಯನ್ನು ವಶಕ್ಕೆ ತೆಗೆದುಕೊಂಡು ಹುಟ್ಟಿದಂತೆ ಲಯಿಸಿದಂತೆ ತೋರಿಕೊಳ್ಳುತ್ತಿರುವನು. ಅವನ ಮೂಲ ತತ್ವವನ್ನು ಧೀರರು ಮಾತ್ರ ಅರಿತುಕೊಂಡಿರುವರು. ಅಂಥ ವಿಜ್ಞಾನಿಗಳೇ ಮರೀಚ್ಯಾದಿ ಸೃಷ್ಟಿಕರ್ತರುಗಳಾದ ಬ್ರಹ್ಮರುಗಳ ಸ್ಥಾನವನ್ನು ಬಯಸುತ್ತಾರೆ. ಯೋ ದೇವೇಭ್ಯ ಆತಪತಿ ಯೋ ದೇವಾನಾಂ ಪುರೋಹಿತಃ ಪೂರ್ವೋ ಯೋ ದೇವೇಭ್ಯೋ ಜಾತಃ ನಮೋ ರುಚಾಯ ಬ್ರಾಹ್ಮಯೇ. ಯಾವನು ದೇವತೆಗಳ ಹೃದಯವನ್ನು ಹೊಕ್ಕು ಬೆಳಗುತ್ತಿರುವನೋ, ದೇವತೆಗಳ ಪುರೋಹಿತನಾಗಿರುವನೋ, ಅಂದರೆ ದೇವತೆಗಳಿಗೆ ಮಾರ್ಗದರ್ಶಕನಾಗಿರುವನೋ, ದೇವತೆಗಳಿಗಿಂತಲೂ ಮುಂಚೆಯೇ ಆವಿರ್ಭೂತನಾಗಿರುವನೋ, ಅಂತಹ ಬ್ರಹ್ಮತೇಜೋ ರೂಪನಾದ ಪರಮಾತ್ಮನಾದ ಪರಮಪುರುಷನಿಗೆ ನಮಸ್ಕಾರಗಳು. ರುಚಂ ಬ್ರಾಹ್ಮಂ ಜನಯಂತಃ ದೇವಾ ಅಗ್ರೇ ತದಬ್ರುವನ್ ಯಸ್ತ್ವೈವಂ ಬ್ರಾಹ್ಮಣೋ ವಿದ್ಯಾತ್ ತಸ್ಯ ದೇವಾ ಅಸನ್ವಶೇ. ಬ್ರಹ್ಮದ ಪ್ರಕಾಶವನ್ನು ತಮ್ಮಲ್ಲಿ ಉಂಟು ಮಾಡಿಕೊಂಡ ದೇವತೆಗಳು ಮೊದಲ ಬಾರಿಗೆ ಹೇಳಿದ್ದೇನೆಂದರೆ, ಯಾವ ಬ್ರಾಹ್ಮಣನು ಎಂದರೆ ಜ್ಞಾನಿಯು ಸಜ್ಜನನು ಹೀಗೆ ಬ್ರಹ್ಮವನ್ನು ಅರಿತುಕೊಳ್ಳುವನೋ ಅವನ ಅಧೀನರಾಗಿ ದೇವತೆಗಳೆಲ್ಲರೂ ಇರುತ್ತಾರೆ. ಹ್ರೀಶ್ಚ ತೇ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಶ್ವಿನೌ ವ್ಯಾತ್ತಂ. ಆ ಪರಮಪುರುಷನಾದ ನಾರಾಯಣನಿಗೆ ಭೂದೇವಿ ಲಕ್ಷ್ಮೀದೇವಿಯರು ಪತ್ನಿಯರು. ಹಗಲು ರಾತ್ರಿಗಳೇ ಎರಡು ಎಡಬಲಗಳಾಗಿವೆ, ಅಂದರೆ ಅಕ್ಕಪಕ್ಕಗಳಾಗಿವೆ. ಅವನ ರೂಪವು ನಕ್ಷತ್ರಗಳಂತೆ ಸುಕೋಮಲವಾಗಿ ಪ್ರಕಾಶಮಾನವಾಗಿ ಸುಂದರವಾಗಿರುವವು. ಮುಖವು ಅಶ್ವಿನಿ ದೇವತೆಗಳಂತೆ ರಮಣೀಯವಾಗಿರುವುದು. ಸುಂದರ ವಿಗ್ರಹನಾದ ಈ ಪರಮಪುರುಷನನ್ನು ದರ್ಶಿಸಲು ಇಚ್ಛಿಸಬೇಕು. ಇಷ್ಟಂ ಮನಿಷಾಣ ಅಮುಂ ಮನಿಷಾಣ ಸರ್ವಂ ಮನಿಷಾಣ. ಇಷ್ಟವನ್ನು ದಯಪಾಲಿಸು, ಪರಲೋಕವನ್ನು ದಯಪಾಲಿಸು, ಸುಖವನ್ನು ದಯಪಾಲಿಸು, ಹಾಗೂ ಸರ್ವವನ್ನು ದಯಪಾಲಿಸು. ಓಂ ತಚ್ಛಯ್ಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತ್ ಭೇಷಜಂ ಶನ್ನೋ ಅಸ್ತದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ.
ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಪುರುಷ ಸೂಕ್ತದ ಕನ್ನಡದ ಅನುವಾದ ಸಂಪನ್ನವಾಯಿತು.